ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಧು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜ ಸೇವೆಯ ಜೊತೆಗೆ ಸಾಕಷ್ಟು ಕೆಲಸ ಮಾಡುತ್ತಿರುವ ಸಿಎನ್ ಮಧು ಅವರು ಸುದ್ದಿ ಮಾಧ್ಯಮಗಳ ಜೊತೆ ಮಾತನಾಡಿ ಮಧುಗಿರಿ ವಿಧಾನಸಭಾ ಸಮಗ್ರ ಅಭಿವೃದ್ಧಿಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮಧುಗಿರಿ ಜಿಲ್ಲೆ ಅಂದ ತಕ್ಷಣ ಸಾಕಷ್ಟು ಒಂದು ರಾಜಕಾರಣವೇ ಸಾಕಷ್ಟು ವಿಶಿಷ್ಟವಾಗಿದೆ, ಅದೇ ರೀತಿ ವಿಭಿನ್ನವಾಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇತ್ತೀಚೆಗೆ ಮಧುಗಿರಿ ತಾಲೂಕಲ್ಲಿ ಇರ್ತಕ್ಕಂಥ ಬಹುತೇಕ ಒಂದು ಯುವ ಸಮುದಾಯಕ್ಕೆ ಒಂದು ಕೂಗು ಇದೆ ಒಂದು ತಾಲೂಕು ರಾಜಕಾರಣದಲ್ಲಿ. ಅದೇನಪ್ಪಾ ಅಂತಂದ್ರೆ ವಿಶೇಷವಾಗಿ ಸ್ಥಳೀಯರು ಮತ್ತೆ ಇಲ್ಲೇ ಇರ್ತಕ್ಕಂಥ ಹುಟ್ಟಿ ಬೆಳೆದವರು ಇಲ್ಲಿ ಒಂದು ಮತ್ತೆ ರಾಜಕೀಯದಲ್ಲಿ ಕಣದಲ್ಲಿರಬೇಕು, ಅಭಿವೃದ್ಧಿ ಆಗ್ತದೆ, ಮತ್ತೆ ಸಾಕಷ್ಟು ಮೂಲಭೂತ ಸೌಕರ್ಯಗಳು ದೊರಕಿಸ್ತಾರೆ ಅಂತಕ್ಕಂಥದ್ದು ಒಂದು ಕಡೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಹುಟ್ಟಿನಿಂದಲೇ ಒಂದು CA ಆಗಿ ಚಾರ್ಟರ್ಡ್ ಅಕೌಂಟ್ ಆಗಿ ಸಾಕಷ್ಟು ಒಂದು ರೀತಿ ತಮ್ಮ ಸಮಾಜ ಸೇವೆ ಮೂಲಕ ತನ್ನ ಸಂಸ್ಥೆ ಮಧು ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥ ಸೇವೆ ಸಂಸ್ಥೆ ಮುಖಾಂತರ ಸಾಕಷ್ಟು ಶೈಕ್ಷಣಿಕ ಮತ್ತೆ ಮೂಲಭೂತ ಸೌಕರ್ಯ ಮತ್ತೆ ಅದೇ ರೀತಿ ಸಮಾಜ ಸೇವೆ ಮತ್ತೆ ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ವಿವಿಧಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ರೀತಿ CAN ಮಧು ಅಂತಕ್ಕಂಥ ಹೆಸರುವಾಸಿಯಿಂದ ಖ್ಯಾತಿಯಾಗಿರ್ತಕ್ಕಂಥ ಮಧು ಅವರು ಇವತ್ತು ಮಧುಗಿರಿ ವಿಧಾನಸಭಾ ಕ್ಷೇತ್ರಾದ್ಯಂತ ಅಲ್ಲದೆ ಪಕ್ಕದ ಅಕ್ಕಪಕ್ಕ ತಾಲೂಕುಗಳಲ್ಲಿ ತನ್ನದೇ ಆದ ಒಂದು ಸಮಾಜ ಸೇವೆ ಮೂಲಕ ಅವರದೇ ಆದ ರೀತಿಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಸಹ ಅವರ ಒಂದು ಹೆಸರಿದೆ. ಹೀಗಾಗಿ ಬನ್ನಿ ಅವರ ಯಾವ ರೀತಿ ಯಾಕಪ್ಪ ಅಂತಂದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು 2023ಕ್ಕೆ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥದ್ದು ಸಹ ಹಲವಾರು ಗುರುಗಳಿದ್ದಾವೆ. ಹಾಗಾಗಿ ಬನ್ನಿ ಸಾಕಷ್ಟು ಅಭಿಪ್ರಾಯಗಳು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆ ಸ್ವತಃ CN ಮಧು ಅವರು ಸಿಕ್ಕಿದ್ರೆ. ಸರ್ ನಮಸ್ಕಾರ. ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ ತಮಗೆ. ಸರ್ ಹೇಳಿ ಸರ್, ಈಗ ತಾವು ಒಂದು ರೀತಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿ, ವಿಶೇಷವಾಗಿ ಮಧುಗಿರಿ ತಾಲೂಕಿನ ಒಂದು GD ಪಾಳ್ಯ ನಮ್ಮ ಹುಟ್ಟೂರು. ಇಂತಹ ಸಂದರ್ಭದಲ್ಲಿ ಒಂದು ಸಮಾಜ ಸೇವೆ ಮೂಲಕ ತಾವು ಒಂದು ಚಾರಿಟೇಬಲ್ ಟ್ರಸ್ಟ್ ಮುಖಂಡರು ಹಲವಾರು ಒಂದು ರೀತಿ ರಾಜಕಾರಣಿಗಳೇ ನಾಟಿಸುವಂತೆ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಯಾವ ರೀತಿ ಅನಿಸ್ತಾ ಇದೆ? ಒಂಥರ ಖುಷಿ ಅನಿಸ್ತದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ತನ್ನದೇ ನಂದು ನಾನೇ ಅಂದ್ಕೊಂಡಿದ್ರೆ ಇವತ್ತು ದೇಶ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಎಲ್ಲರೂ ನಮ್ಮವರೇ ಅಂತಂದೇಳಿ ಎಲ್ಲರೂ ಒಂದು ಸಮಾಜ ಸೇವೆ ಮಾಡಕ್ಕೆ ಬಂದಾಗ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಮೊದಲನೇದಾಗಿ ನಮ್ಮ ಮನೆ ನಾವು ಅಭಿವೃದ್ಧಿ ಮಾಡೋದು, ಹಾಗೆ ನಮ್ಮ ತಾಲೂಕು ನಾವು ಅಭಿವೃದ್ಧಿ ಮಾಡೋದು, ನಮ್ಮ ಊರನ್ನು ಅಭಿವೃದ್ಧಿ ಮಾಡೋದು. ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋದಾಗ ಖಂಡಿತವಾಗಿಯೂ ನಮ್ಮ ದೇಶ ಬೇಗ ಅಭಿವೃದ್ಧಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ. ಈಗ CN ಮಧು ಅವರು ಒಂದು ರೀತಿ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು 2017ರಲ್ಲಿ ಮಧು ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತಾರೆ. ತನ್ನ ಒಂದು ವೃತ್ತಿಯ ಜೊತೆಗೆ ಸಮಾಜ ಸೇವೆನ ಮಾಡ್ಕೊತಾ ಬರ್ತಾರೆ 2017ರಿಂದ. ಸಾಕಷ್ಟು 2017 ಸಾಕಷ್ಟು ಒಂದು ರೀತಿ ಕೊರೋನಾ ಅಂತಕ್ಕಂಥ ಮಹಾಮಾರಿ ಮತ್ತೆ ಮಳೆ ಹೊಂದಿದ್ದು ಮತ್ತೆ ನಮ್ಮೂರಲ್ಲಿ ಈ ತರ ಸಮಸ್ಯೆ ಇದೆ, ನಮ್ಮೂರಲ್ಲಿ ಇಂಥ ಅವಶ್ಯಕತೆ ಇದೆ ಅಂತ ಪ್ರತಿಯೊಂದು ಬಂದು ಹೇಳ್ತಾರೆ. ಅವಾಗ ಅದನ್ನ ನಾವು ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಅವಾಗ 100% ನಮ್ಮ ತಾಲೂಕು ಅಭಿವೃದ್ಧಿ ಆದೇ ಆಗುತ್ತೆ. ಈಗ ತಾವು ಸಾಕಷ್ಟು ಒಂದು ರೀತಿ ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಮಧುಗಿರಿ ಅಂತಕ್ಕಂಥದ್ದು ಒಂದು ರೀತಿ ಪ್ರವಾಸಿ ಕೇಂದ್ರ ಮತ್ತೆ ಜಿಲ್ಲಾ ಕೇಂದ್ರ ಆಗಬೇಕು. ಇಂಥ ಸಂದರ್ಭದಲ್ಲಿ ತಮ್ಮ ಸಮಾಜ ಸೇವೆ ಮಾಡೋದಕ್ಕೆ ಸಾಕಷ್ಟು ಒಂದು ರೀತಿ ಇದು ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ JDS, ಕಾಂಗ್ರೆಸ್, BJP, ಕಾಂಗ್ರೆಸ್ ಹೊರತುಪಡಿಸಿ ಎರಡು ಪಕ್ಷಗಳಿವೆ, JDS ಅಥವಾ ಒಂದು ರೀತಿ BJP, ಎರಡು ಪಕ್ಷಗಳನ್ನು ನಿಮಗೆ ಮುಕ್ತವಾಗಿ ಆಹ್ವಾನ ಮಾಡಿ 2023ಕ್ಕೆ ನಮ್ಮ ಪಕ್ಷದಿಂದ ನಿಲ್ಲಿ ಅಂದ್ರೆ ತಮ್ಮ ನಡೆ ಯಾವ ರೀತಿ ಇರುತ್ತೆ? ಖಂಡಿತವಾಗಿಯೂ ಈಗ ನಮ್ಮ ಒಂದು ಮುಖ್ಯ ಉದ್ದೇಶ ಬಂದು ನಮ್ಮ ತಾಲೂಕಿನ ಅಭಿವೃದ್ಧಿ ಪಕ್ಷ. ಅದರಲ್ಲಿ ಯಾವ ಪಕ್ಷ ಆಹ್ವಾನ ಮಾಡಿ ನಮ್ಮನ್ನು ಗುರುತಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಯಾವ ಪಕ್ಷ ಗುರುತಿಸ್ತದೋ ಖಂಡಿತವಾಗಿ ನಾವು ಅದಕ್ಕೆ ನಾವು ಬದ್ಧರಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಾವು ಯಾವಾಗ ಸದಾ ಸಿದ್ಧ ಅಂತ ಹೇಳಕ್ಕೆ ಇಚ್ಛಿಸ್ತೀವಿ. ಈ ಇತ್ತೀಚಿನ ಕೆಲವೊಂದು ರಾಜಕೀಯ ಬೆಳವಣಿಗೆ ಮೂಲಕ ಸಾಕಷ್ಟು ಒಂದು ರೀತಿ 4ನೇ ಪಕ್ಷ ಸಹ ಒಂದು ರೀತಿ ಪ್ರಬಲ ರೀತಿ ಉದ್ಭವ ಆಗ್ತಾ ಇದೆ, ಮತ್ತೆ ಕೆಲವು ಪಕ್ಷಗಳು ಸಹ ಇದೆ. ಇಂತಹ ಸಂದರ್ಭದಲ್ಲಿ ತಾವು ಈ 3 ಪಕ್ಷಗಳನ್ನು ಹೊರಪಡಿಸಿ ಸ್ಪರ್ಧೆ ಮಾಡ್ತಿರೋ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿರೋ? ನೋಡಿ, ಯಾವುದೇ ಒಂದು ಪಕ್ಷ ಬೆಳೀತಾ ಇದೆ ಅಂದ್ರೆ ಅದರ ನೇತೃತ್ವ ವಹಿಸಿರ್ತಕ್ಕಂಥ ಇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಮುಖ್ಯಸ್ಥ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆ ಪಕ್ಷ ಬೆಳೆಯುತ್ತೆ. ಹಾಗೆ ಪ್ರತಿಯೊಂದು ನೀವು ಹಿಂದಿಂದ ನೋಡ್ಕೊಂಡು ಬನ್ನಿ, ಇವತ್ತು ಯಾವುದೇ ಒಂದು ಪಕ್ಷ ದೇಶದಾದ್ಯಂತ ಬೆಳೀತಾ ಇದೆ ಅಂದ್ರೆ ಅದು ಖಂಡಿತವಾಗಿಯೂ
ಆ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕರ್ತರು ಅಥವಾ ಮುಖಂಡರು ನಡೆಸ್ತಕ್ಕಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಕಾಂಗ್ರೆಸ್ ತಗೊಳ್ಳಿ, ಮುಂಚೆ ನಾವು ಚಿಕ್ಕ ಹುಡುಗರಿದ್ದಾಗ ನಾವೆಲ್ಲರೂ ಕಾಂಗ್ರೆಸ್, ಬಿಜೆಪಿ ನಮಗೆ ಗೊತ್ತೇ ಇರಲಿಲ್ಲ. ಆದ್ರೆ ಈಗ ಬಿಜೆಪಿ ಬಂದಿದೆ, ಆ ನೇತೃತ್ವ ನಡೆಸ್ತಕ್ಕಂಥ ಒಂದು ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಇನ್ನೊಂದು ಪಕ್ಷ ಬರ್ಬೋದು ಅದಕ್ಕಿಂತ ಚೆನ್ನಾಗಿದೆ. ಅದರಿಂದ ಪ್ರತಿಯೊಬ್ಬರು ಒಂದು ಒಳ್ಳೆತನ ನಡೆಸಿಕೊಂಡು ಹೋಗೋದು ಖಂಡಿತವಾಗಿರೋದು ಪ್ರತಿಯೊಂದು ಪಕ್ಷಕ್ಕೂ ತನ್ನದೇ ಆದ ಒಂದು ಅದರ ಅಭಿವೃದ್ಧಿ, ಅದರ ಒಂದು ಉದ್ದೇಶಗಳು, ನಮ್ಮ ದೇಶಾಭಿಮಾನ, ದೇಶದ ಬಗ್ಗೆ ಅವ್ರಿರ್ತಕ್ಕಂಥ ಒಂದು ಏನು ಚಿತ್ರಣ ಇರುತ್ತಲ್ಲ ಅದ್ರ ನಾವು ಖಂಡಿತವಾಗಿ ಡಿಪೆಂಡ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ವಿದ್ಯಾವಂತರಾಗ್ತಾ ಇದ್ದೀವಿ. ಮುಂಚೆ ತರ ನಾವು ಅವಿದ್ಯಾವಂತರಾಗಿದ್ರೆ ಯಾರೋ ಒಂದು ಹೇಳಿದ್ರು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿಯೊಂದು ಪ್ರಪಂಚದಲ್ಲಿ ಏನಾಗುತ್ತೆ ಅಂತ ತಿಳ್ಕೊತಾ ಇದ್ದೀವಿ. ಅದರಿಂದ ಇವತ್ತು ಯಾವುದೇ ಪಕ್ಷ ಆಗಲಿ ಒಳ್ಳೆ ಕೆಲಸ ಮಾಡಿ 100% ಜನ ಸದಾ ಅವ್ರ ಜೊತೆ ಇರ್ತಾರೆ ಅಂತ ಹೇಳೋದು. ನಮ್ಮ ಮಧುಗಿರಿನಲ್ಲಿ ಇಂಡಸ್ಟ್ರಿಯಲ್ ಅಲಾಟ್ಮೆಂಟ್ ಆಗಿದೆ ಜಾಗ. ಅದರಲ್ಲಿ ಒಂದು 10-15 ದೊಡ್ಡ ಕಂಪ್ನಿಗಳನ್ನ ಇಲ್ಲಿ ಆಹ್ವಾನಿಸಿ ಅವರಿಗೆ ಬೇಕಾದಂತ ನಾವು ಸವಲತ್ತುಗಳನ್ನು ಕೊಟ್ರೆ ಖಂಡಿತವಾಗಿ ನಮ್ಮ ಯುವಕರು ಇವತ್ತು ಮಧುಗಿರಿ ಬಿಟ್ಟು ಬೆಂಗಳೂರು ಕಡೆ ವಲಸೆ ಹೋಗೋದಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತೇನು ನಮ್ಮ ಮಧುಗಿರಿದು ಡಿಗ್ರಿ ಕಾಲೇಜ್ ಇದೆಯಲ್ಲ ಅದನ್ನ ಯೂನಿವರ್ಸಿಟಿ ಮಾಡಬೇಕು ಅಂತಂದೇಳಿ ನಮ್ದೊಂದು ಕನಸಿದೆ. ಇವತ್ತು ಉನ್ನತ ಮಟ್ಟದ ಎಜುಕೇಶನ್ ನಾವು ತುಮಕೂರು ಹೋಗ್ಬೇಕಿದೆ, ಇಲ್ಲ ಬೆಂಗಳೂರು ಹೋಗ್ಬೇಕಿದೆ. ಇಲ್ಲಿ ನಮ್ಮ ಹುಡುಗರಿಗೆ ಇವತ್ತಿನ ಜನರೇಷನ್ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ಇವತ್ತು ನಾವು ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ನಮ್ಮ ತಾಲೂಕಿನಲ್ಲೇ ಸಿಕ್ಕಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚು ಜನ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತಂದೇಳಿ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವತ್ತೇನು ನಮ್ಮ ಮಧುಗಿರಿ ತಾಲೂಕು ಶೈಕ್ಷಣಿಕ ಜಿಲ್ಲೆ ಆಗಿದೆ, ಆದ್ರೆ ಜಿಲ್ಲಾ ಕೇಂದ್ರ ಆಗಿಲ್ಲ. ಹಣಕಾಸು ಕಂದಾಯ ಜಿಲ್ಲಾ ಕೇಂದ್ರ ಆಗಿಲ್ಲ. ಅದನ್ನ ಇವತ್ತು ನಾವು ನಮ್ಮ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಎಲ್ಲ ಮಧುಗಿರಿ ತಾಲೂಕರ ಒಂದು ಜನಸಮೂಹದ ಮುಖಾಂತರ ನಮ್ಮ ಮಧುಗಿರಿ ತಾಲೂಕನ್ನ ನಾವು ಜಿಲ್ಲೆಯಾಗಿ ಮಾಡಲೇಬೇಕು ಅಂತ ಒಂದು ಒತ್ತಾಯ ಇರಬೇಕು. ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಒತ್ತಾಯ ನೀಡಬೇಕು ಅಂತ ಕೂಡ ನಾವೆಲ್ಲ ಈಗ ನಮ್ಮ ಕಾರ್ಯಕರ್ತರ ಜೊತೆ ಹಾಗೂ ನಮ್ಮ ಯುವಕ ತಂಡಗಳ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅದಕ್ಕೆ ಕಾರ್ಯಸನ್ನದ್ಧ ಆಗ್ತಾ ಇದ್ದೀವಿ. ಮಧುಗಿರಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಮೊದಲಿಂದನೂ ಸಹ ಹೊರಗಡೆಯವರೇ ಮಾಡ್ಬರ್ತಾರೆ. ಈ ಕಡೆ ಬಿಜೆಪಿಯವರು ಉಪಯೋಗಿಸ್ಕೊಂಡಿದ್ದಾರೆ, ಒಂದ್ ಕಡೆ JDS ಅವರು ಹೊರಗಡೆ ಬಂದರು, ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಸಹ ಹೊರಗಡೆ ಬಂದರು. ಹಲವಾರು ಸಲ ಶಾಸಕರಾಗಿದ್ದಾರೆ, ಕೆಲವು ಕಡೆ ಮಾಜಿ ಆಗಿದ್ದಾರೆ, ಇನ್ನೂ ಹೊರಗಡೆ ಬಂದು ಈ ಸಲ ಶಾಸಕರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ವಿಶೇಷವಾಗಿ CN ಮಧು ಅವರ ಒಂದು ಸಮಾಜ ಸೇವೆ ಮತ್ತೆ ಅವರ ಸ್ಪರ್ಧೆ ಯಾವ ರೀತಿ ಅವರಿಗೆ ಒತ್ತ ಬಿಡುತ್ತೆ? ಇವತ್ತೇನು ಹೊರಗಡೆದವ್ರು ಬಂದು ಇವತ್ತು ನಮ್ಮ ಮಧುಗಿರಿ ತಾಲೂಕು ಆಡಳಿತ ಮಾಡ್ತಾ ಇರೋದ್ರಿಂದ ನಮ್ಮ ಮಧುಗಿರಿ ತಾಲೂಕು ಸುಮಾರು 20 ವರ್ಷ ಹೋಗುತ್ತೆ. ಅದು ಮುಂದಕ್ಕೆ ತರಬೇಕು ಅಂದ್ರೆ ಖಂಡಿತವಾಗಿಯೂ ಒಬ್ಬ ಲೋಕಲ್ ಅಭ್ಯರ್ಥಿ ಬೇಕೇ ಬೇಕು. ಅದರಿಂದ ನಮ್ಮ ಮಧುಗಿರಿ ತಾಲೂಕಿನ ಜನ ಲೋಕಲ್ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ 100% ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ಎರಡು ಮಾತೇ ಇದೆ. ಯಾಕಂದ್ರೆ ತನ್ನದು ತಮ್ಮದು ಒಂದು ಅಭಿಮಾನ ಇರುತ್ತೆ. ಮತ್ತೆ ಪ್ರತಿಯೊಬ್ಬರು ನಮ್ಮವರು ಅಂತ ಒಂದು ಅವರು ಏನೇ ಕಷ್ಟ ಸುಖಗಳನ್ನ ಬಂದು ಸಂಕೋಚದಿಂದ ಬಂದು ಹೇಳ್ಕೊತಾರೆ, ಅವಾಗ ಅವ್ರಿಗೆ ಸ್ಪಂದಿಸೋದಕ್ಕಾಗುತ್ತೆ. ಈಗ ಬೇರೆ ಹೊರಗಡೆಯಿಂದ ಬಂದಿರೋರಿಗೆ ಅಷ್ಟೊಂದು ಸಂಬಂಧ ಇದಿರೋದಿಲ್ಲ, ಮತ್ತೆ ಅವರಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅವ್ರೇನೇ ಒಂದು ಹೇಳ್ಬೇಕಾದ್ರೆ ಒಂದು ನಾಚಿಕೆ ಇರುತ್ತೆ, ಮತ್ತೆ ಅವ್ರು ಸ್ಪಂದಿಸೋದಿಲ್ಲ, ಮತ್ತೆ ಅವ್ರನ್ನ ಮೀಟ್ ಮಾಡೋಕೆ ಎಲ್ಲೋ ಹೋಗ್ಬೇಕಾಗುತ್ತೆ, ಅವ್ರ ಹತ್ರದಲ್ಲಿ ಸಿಗೋದಿಲ್ಲ. ಈಗ ನಾವು ಮಧುಗಿರಿ ತಾಲೂಕಿನಲ್ಲಿ ಇರೋದ್ರಿಂದ ನಮಗೆ ಇವತ್ತಿಗೆ ಪ್ರತಿಯೊಂದು ಪ್ರದೇಶದಲ್ಲಿ ಅವರವರ ಅವಶ್ಯಕತೆಗಳಿಗೆ ಏನಿದೆ ಅದು ಸ್ಪಂದಿಸಿದಾಗ ಮಾತ್ರ ಅದು ನಮಗೆ ಆಗ ಅಲ್ಲಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಆಗಲಿ, ನಾವು ಮಾಡ್ತಕ್ಕಂಥ ಕೆಲಸ ಆಗಲಿ, ಅದು ಅವಾಗ ಒಂದು ಅರ್ಥ ಇರುತ್ತೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ತಮ್ಮ ಸಮಾಜ ಸೇವೆ ಮೂಲಕ ಸಾಕಷ್ಟು ಜನರ ವಿಶ್ವಾಸ ಮತ್ತೆ ಪ್ರೀತಿ ವಿಶ್ವಾಸ ಗಳಿಸುತ್ತೆ. ಇಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಒಂದು ವರ್ಷಗಳಲ್ಲಿ 2023 ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ಥಳೀಯರೇ ಆಗಿಲ್ಲ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಬಹುತೇಕ ಯುವಕರ ಒಂದು ಏನಪ್ಪಾ ನಿರೀಕ್ಷೆ ಏನಂದ್ರೆ CN ಮಧು ಅವರು 2023 ಒಂದು ಅಭ್ಯರ್ಥಿ ಆಗಬೇಕು, ಯಾವ್ದಾರ ಪಕ್ಷದಿಂದ ಒಂದ್ ರೀತಿ ಅವ್ರನ್ನ ಶಾಸಕರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ವಿಶೇಷವಾಗಿ ನಿಮ್ಮಿಂದ ಒಂದು ಸಹಾಯಕ ಅವರ ಒಂದು ನಿರೀಕ್ಷೆ ಇದೆ. ಖಂಡಿತವಾಗಿ ಇವತ್ತು ಏನ್ ಜನ ಬಯಸ್ತಾರ ಅದನ್ನ ನಾವು ಕೊಡ್ಬೇಕಾಗುತ್ತೆ. ಇವತ್ತು ಜನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಆಗೋಣ, ತಪ್ಪೇನಿದೆ. ಇವತ್ತು ಪ್ರತಿಯೊಬ್ರು ಬರೋದು ಜನ ಸೇವೆ ಮಾಡ್ಬೇಕು ಅಂತಾರೆ. ನಮಗಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಒಂದು ಮಧುಗಿರಿನ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅಂತ ಒಂದು ದೊಡ್ಡ ಕನಸುಗಳನ್ನು ಇಟ್ಕೊಂಡು ಇವತ್ತು ಮಧುಗಿರಿಗೆ ಬಂದಿದ್ದೀವಿ. ಇವತ್ತು ಮಧುಗಿರಿನಲ್ಲಿ ಈಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಕೆಲವೊಂದು ಗುರಿಗಳು ಕನಸುಗಳಿರಬೇಕು.
ಗುರಿ ಹಾಗೂ ಕನಸುಗಳಿಲ್ಲ ಅಂದರೆ ಆ ಮಾಡ್ತಕ್ಕಂಥ ಕಾರ್ಯನೇ ಅದಕ್ಕೆ ಅರ್ಥಪೂರ್ಣವಿರುತ್ತದೆ. ಅದಕ್ಕೆ ಇವತ್ತು ನಾವು ಮಧುಗಿರಿ ತಾಲೂಕನ್ನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಅದರಲ್ಲೂ ನಾವು 4-5 ಕನಸುಗಳು ಇಟ್ಕೊಂಡಿದ್ದು ನಮ್ಮ ಮಧುಗಿರಿ ತಾಲೂಕಿನ ಬಗ್ಗೆ. ಮೊದಲದಾಗಿ ನಮ್ಮ ಮಧುಗಿರಿ ತಾಲೂಕಲ್ಲಿ ಏಕಶಿಲೆ ಏನಿದೆಯಲ್ಲ, ಅದು ಏಷ್ಯಾದಲ್ಲಿ ನಂಬರ್ 1 ಹಾಗೂ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಅದರಲ್ಲಿ ಒಂದು ಪ್ರವಾಸಿ ತಾಣವನ್ನು ಮಾಡಿದೆ. ನಮ್ಮ ಮಧುಗಿರಿನಲ್ಲಿ ಪ್ರವಾಸಿ ತಾಣ ಮಾಡಿದರೆ ಆಗ ನಮ್ಮ ತಾಲೂಕಿಗೆ ಆಗ್ತಂಥ ರೆವಿನ್ಯೂ ಜನರೇಟ್ ಆಗುತ್ತೆ. ಮತ್ತು ನಮ್ಮ ಯುವಕರು ಇವತ್ತು ಎಷ್ಟೋ ಜನ ಕ್ಯಾಬ್ಗಳು ಬೆಂಗಳೂರು ಆ ಕಡೆ ಈ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಅಂತ ವಲಸೆ ಹೋಗೋದು ತಪ್ಪಿಸಿ ಇಲ್ಲೇ ಅವರಿಗೆ ಒಂದು ನಾವು ಉದ್ಯೋಗಾವಕಾಶ ಸೃಷ್ಟಿಸಿದಂಗಾಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಈಗ ಒಂದು ಪ್ರವಾಸಿ ತಾಣ ಅಂದರೆ ಅಲ್ಲಿ ಹೋಟೆಲ್ ಉದ್ಯಮ ಸ್ಟಾರ್ಟ್ ಆಗುತ್ತೆ, ನಮ್ಮದು ವೆಹಿಕಲ್ ಉದ್ಯಮಕ್ಕೆ ಅವಕಾಶ ಇರುತ್ತೆ. ಮತ್ತು ಪ್ರತಿಯೊಂದು ನಮಗೆ ಆಟೋಮೆಟಿಕ್ಕಾಗಿ ಒಂದು ಎಲ್ಲ ರೀತಿಯೂ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಎಷ್ಟೋ ಜನ ಅದರಿಂದ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ಇವತ್ತೇ ನಮ್ಮ ಮಧುಗಿರಿ ತಾಲೂಕಿನ ತುಂಬ ಯುವಕರು, ನನ್ನ ಪ್ರಕಾರ ಒಂದು 70% ಯುವಕರು ಇವತ್ತು ಬೆಂಗಳೂರಲ್ಲಿ ವಲಸೆ ಹೋಗಿದ್ದಾರೆ. ಇವತ್ತು ಮಧುಗಿರಿನಲ್ಲಿ ಅವರಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶಗಳೇ ಇಲ್ಲ. ಇಲ್ಲಿ ನಾವಂತ ಅವಕಾಶವನ್ನು ಸೃಷ್ಟಿ ಮಾಡಬೇಕಿದೆ. ಇವತ್ತು ನಮ್ಮ ಮಧುಗಿರಿನಲ್ಲಿ ಇಂಡಸ್ಟ್ರಿಯಲ್ಲೂ ಅಲಾಟ್ಮೆಂಟ್ ಆಗಿದೆ ಜಾಗ. ಅದರಲ್ಲಿ ಒಂದು 10-15 ದೊಡ್ಡ ಕಂಪ್ನಿಗಳನ್ನ ಇಲ್ಲಿ ಆಹ್ವಾನಿಸಿ ಮಧುಗಿರಿ, ಪಾವಗಡ ಮತ್ತೆ ಶಿರಾ ಅಂತಕ್ಕಂಥದ್ದು ನೆರೆಯ ಆಂಧ್ರ ಜಿಲ್ಲೆಗೆ ಹೊಂದ್ಕೊಂಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಏನಪ್ಪಾ ಅಂತಂದ್ರೆ ಬರಡು ಭೂಮಿಯಾಗಿ ಇದಿದೆ. ಒಂದ್ ಕಡೆ ಬರ, ಒಂದ್ ಕಡೆ ಬಯಲ್ಸೀಮೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈಗ ಮಂಜೂರಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳು ಸಹ ಸಾಕಷ್ಟು ನಿಧಾನಗತಿಯಲ್ಲಿ ಸಾಗಿವೆ. ಇಂತಹ ಸಂದರ್ಭದಲ್ಲಿ ತಾವು ಒಬ್ಬ ಸಮಾಜ ಸೇವಕರನ್ನು ಸಾಕಷ್ಟು ಇದು ಮಾಡಿದ್ದೀರಾ, ತಾವು ಯಾಕೆ ರೈತ ಪರ ಹೋರಾಟ ಮಾಡಬಾರ್ದು? ಖಂಡಿತವಾಗಿ ಹೋರಾಟ ಮಾಡಲೇಬೇಕು. ಯಾಕಂದ್ರೆ ನಾನು ಒಬ್ಬ ರೈತರ ಮಗನಾಗಿ ರೈತರ ಕಷ್ಟಗಳಂತ ನಾವು ನೋಡಿದ್ವಿ. ಅದರಿಂದ 100% ರೈತರ ಪರ ಹೋರಾಟ ನಮ್ದು ಇದ್ದೇ ಇರುತ್ತೆ. ಯಾಕಂದ್ರೆ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಚಿಕ್ಕ ನೀರಾವರಿ ಜಾಸ್ತಿ, ಸಣ್ಣ ನೀರಾವರಿ. ಅದರಿಂದ ನಮ್ಮ ಸಣ್ಣ ನೀರಾವರಿ ಯೋಜನೆ ಏನೇನು ಅವಶ್ಯಕತೆ ಇದೆ ಅದಕ್ಕೆಲ್ಲ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಅದನ್ನು ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಮಧುಗಿರಿ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಯುವ ಸಮುದಾಯ ಮೆಟ್ರಿಕ್ ನಂತರ, ವಿಶೇಷವಾಗಿ SLC ನಂತರ ಎಲ್ಲ ಒಂದ್ ಕಡೆ ಈ ಕಡೆ ಯಾವುದೇ ರೀತಿ ಕಾರ್ಖಾನೆಗಳು ಇರಲ್ಲ. ಮತ್ತೆ ತನ್ನ ಔದ್ಯೋಗಿಕ ತನ್ನ ಜೀವನ ನಡೆಯುವಾಗಿ ದೂರದ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ವಲಸೆ ಹೋಗ್ಬೇಕಾಗುತ್ತೆ, ಅಲ್ಲೇ ಜೀವನ ಕಳ್ಕೊತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮಧುಗಿರಿಲೇ ಒಂದ್ ರೀತಿ ಕಾರ್ಖಾನೆಗಳು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಔದ್ಯೋಗಿಕವಾಗಿ ಸಬಲೀಕರಣ ಆಗ್ತಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಏನು ಸರ್? ಅದನ್ನು ಮಾಡಲೇಬೇಕು. ಯಾಕಂದ್ರೆ ಇವತ್ತು ಎಲ್ಲರೂ ಹೋಗಿ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಇವತ್ತು ಎಷ್ಟೋ ಕಡೆ ಜನಸಂದಣಿ ಕಡಿಮೆ ಆಗ್ತಾ ಇದೆ, ಜನಸಂದಣಿ ಕೆಲವು ಕಡೆ ಕೇಂದ್ರೀಕೃತ ಆಗ್ತಾ ಇದೆ. ಅದಾಗಬಾರ್ದು. ದೇಶ ಪ್ರತಿಯೊಂದು ಪ್ರದೇಶವೂ ಅಭಿವೃದ್ಧಿ ಆಗಬೇಕು, ಆಗ ಮಾತ್ರ ಭಾರತ ಅಭಿವೃದ್ಧಿ ಆಗುತ್ತೆ. ಅದರಿಂದ ತಾಲೂಕು ಮಟ್ಟದಲ್ಲೇ ಎಲ್ಲ ರೀತಿಯ ಸವಲತ್ತುಗಳು ನೀಡಿದ್ರೆ ಖಂಡಿತವಾಗಿ ಯುವಕರು ವಲಸೆ ಹೋಗೋದನ್ನ ತಪ್ಪಿಸ್ತಾರೆ, ನಾವೇ ತಪ್ಪಿಸ್ಬೋದು. ಅದರಿಂದ ಯುವಕರಿಗೆ ನಮ್ಮ ಮಧುಗಿರಿ ತಾಲೂಕನ್ನು ತುಂಬ ಅವಕಾಶಗಳಿದೆ. ಆ ಅವಕಾಶಗಳನ್ನು ಮಾಡಿಕೊಟ್ರೆ 100% ನಮ್ಮ ಯುವಕರು ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ದುಡಿಮೆ ಇರುತ್ತೆ. ಆಗ ಅವರು ತಮ್ಮ ಕುಟುಂಬದ ಜೊತೆ ಇಲ್ಲೇ ಇದ್ಕೊಂಡು ತನ್ನ ತಂದೆ ತಾಯಿಗಳನ್ನು ನೋಡಿಕೊಂಡು ಮತ್ತೆ ಇಲ್ಲಿ ದುಡಿಮೆಯನ್ನು ಮಾಡಿಕೊಂಡು ಅವರು ನಮ್ಮ ತಾಲೂಕನ್ನು ಸಮೃದ್ಧಿಯಾಗಿ ಇರ್ಬೋದು ಅನ್ನೋದ್ರಲ್ಲಿ 2 ಮಾತಿಲ್ಲ. ತಾವು ಮೂಲತಃ ಒಂದು CA, ವಿಶೇಷವಾಗಿ ಸಾಕಷ್ಟು ಒಂದು ಆರ್ಥಿಕ ಕ್ರೋಢೀಕರಣದ ಬಗ್ಗೆ, ಆರ್ಥಿಕ ಸಂಪನ್ಮೂಲ ಅಪಾರವಾದ ಒಂದು ತಮ್ಮದೇ ಆದ ಒಂದು ನಾಲೆಜ್ ಇದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ಆರ್ಥಿಕವಾಗಿರ್ತಕ್ಕಂಥ ಅಪಾರವಾದ ಜ್ಞಾನ ಯಾವ ರೀತಿ ಮಧುಗಿರಿ ಜನತೆಗೆ ಮತ್ತೆ ವಿಶೇಷ ಅಕ್ಕಪಕ್ಕ ತಾಲೂಕಿಗೆ, ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಯಾವ ರೀತಿ ಅನುಕೂಲ ಮತ್ತು ಉಪಯೋಗ ಆಗಲಿದೆ? ಖಂಡಿತವಾಗಿ ಏನು ನಾವು CA ಮಾಡಿ ನಮ್ಮ ನಾಲೆಜ್ 100% ಕೇವಲ 5ರಿಂದ 10 ವರ್ಷದಲ್ಲಿ ನಮ್ಮ ಮಧುಗಿರಿ ತಾಲೂಕು ಒಂದು ದೊಡ್ಡ ಮಾದರಿ ಕ್ಷೇತ್ರ ಆಗಿ ಬೆಳೆಯೋದ್ರಲ್ಲಿ ಡೌಟೇ ಇದೆ. ಸರ್, 2023 ಚುನಾವಣೆ ಸಮೀಪಿಸಿದಂತೆ ಹಲವಾರು ರಾಜ್ಯ ಮಟ್ಟದ ನಾಯಕರು ಹಲವಾರು ಅವ್ರದೇ ಆದ ಒಂದು ಸಂಪರ್ಕಗಳು ಇಟ್ಕೊಂಡು ಸ್ಪರ್ಧೆ ಮಾಡ್ತಿರ್ತಕ್ಕಂಥವ್ರನ್ನೆಲ್ಲ ಮತ್ತೆ ಇಂಗ್ಲಿಷ್ ಸರಿಸೋದು, ಮತ್ತೆ ಆಸೆ ಅಮಿಷ ಉಳಿಸ್ತಕ್ಕಂಥದ್ದು ಕಾಮನ್ ಆಗಿದೆ. ಇಂಥ ಸಂದರ್ಭದಲ್ಲಿ ತಾವು ಸ್ಥಳೀಯರು ಈಗ ಆಲ್ರೆಡಿ ಘೋಷಣೆ ಮಾಡಿಬಿಟ್ರಿ, ನಾವು ಸ್ಪರ್ಧೆ ಮಾಡೋದು ಖಚಿತ ಸ್ಥಳೀಯರು ಅಂತ ಹೇಳ್ಬಿಟ್ಟು, ಉನ್ನತ ಮಟ್ಟದ ನಾಯಕರು ಅಥವಾ ಹಲವಾರು ಸಂಬಳ ಇಟ್ಕೊಂಡು ತಮ್ಮ ಮನವೊಲಿಸಿಗೆ ಬಂದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್? ನಮ್ದು ಒಂದೇ ಗುರಿ. ನಾವಿಲ್ಲಿ ಬಂದಿರ್ತಕ್ಕಂಥ ಯಾವುದೇ ಒಂದು ಅಮಿಷಕ್ಕೆ ಅಥವಾ ಅಧಿಕಾರದ ದುರಾಸೆಗೆ
ದುಡ್ಡಿನ ದುರಾಸೆ ನಾವು ಬಂದಿದ್ದು. ನಾವು ಬಂದಿರ್ತಕ್ಕಂಥ ಕೇವಲ ಒಂದೇ ಗುರಿ, ನಮ್ಮ ತಾಲೂಕಿನ ಅಭಿವೃದ್ಧಿ. ನಮಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಜೀವನ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾನೆ. ನಾವು ಕೂಡ ಎಷ್ಟೋ ಜನಕ್ಕೆ ಮಾಡ್ತಾ ಇದ್ದೀವಿ ಸರ್ವಿಸು. ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆ ನಾವು ಯಾವುದೇ ಒಂದು ಆಸೆ, ದುರಾಸೆ, ದುರ್ಬುದ್ಧಿಗೆ ನಾವು ಬಂದಿಲ್ಲ, ಅಥವಾ ದುಡ್ಡು ಮಾಡಬೇಕು ಅಧಿಕಾರದ ಆಸೆಗೂ ನಾವು ಬಂದಿಲ್ಲ. ಏನಪ್ಪ ಅಂದ್ರೆ ಅಧಿಕಾರ ಸಿಕ್ಕಿದ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿ ಈ ಸುಲಭ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದಿರೋದು. ಅದಕ್ಕೆ 100% ನಮ್ಮ ಮಧುಗಿರಿ ಜನತೆಯಲ್ಲಿ ಸ್ವಾಭಿಮಾನ ಜಾಸ್ತಿ ಇದೆ, ನಮ್ಮವರು ಅಂದ್ರೆ ಅಭಿಮಾನ ಇದೆ. ಮತ್ತೆ ಇವತ್ತು ಜನ ತುಂಬಾ ಬೆಂದು ನೊಂದೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಹೇಗಿದೆ ನಮ್ಮ ಮಧುಗಿರಿ ತಾಲೂಕಿನ ರಾಜಕೀಯ ಅಂದ್ರೆ ನಮ್ಮ ಜನರನ್ನ ಒಂದು ತರ ಗುಲಾಮರನ್ನಾಗಿ ಮಾಡ್ಕೊಂಡಿದ್ದಾರೆ. ಕೇವಲ 5 ವರ್ಷಕ್ಕೊಂದ್ಸಾರಿ ಬಂದ್ಬಿಡೋದು, 500,000 ರೂಪಾಯಿ ಅವ್ರು ಕೇಳಿದ್ರು ಕೊಟ್ಬಿಡ್ತಾರೆ. ಕೊಟ್ಬಿಟ್ಟು ಇವತ್ತು ಅವರು ವಿಧಿಯಲ್ಲಿ ಇವತ್ತು ಓಟ್ ಹಾಕೋ ಪರಿಸ್ಥಿತಿ ಬಂದಿದೆ. ಬಿಟ್ರೆ ನಮ್ಮ ಜನಗಳನ್ನ ಒಂದು ಗುಲಾಮರನ್ನಾಗಿ ಮಾಡ್ಕೊಂಡು ನಮ್ಮ ಮಧುಗಿರಿ ತಾಲೂಕಿನ ಅಭಿವೃದ್ಧಿನ ಹಿಂದಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳುತ್ತೆ. ಯುವ ಸಮುದಾಯಕ್ಕೆ ತಾವು ಏನು ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಯುವ ಸಮುದಾಯನೇ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಯುವ ಸಮುದಾಯಕ್ಕೆ ತಾವೇನು ಮನವಿ ಮಾಡ್ಕೊಳ್ತೀರಾ? ನಾನು ನಮ್ಮ ಯುವ ಸಮುದಾಯಕ್ಕೆ ಹೇಳೋದಿಷ್ಟೇ, ಇವತ್ತು ನಮ್ಮ ಮಧುಗಿರಿ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಯುವ ಸಮುದಾಯದ ಒಂದು ಅವಶ್ಯಕತೆ ತುಂಬಾ ಮುಖ್ಯ. ಇವತ್ತು ನಮ್ಮ ಯುವ ಸಮುದಾಯ ಮನಸ್ಸು ಮಾಡಿದ್ರೆ ನಮ್ಮ ಮಧುಗಿರಿ ತಾಲೂಕನ್ನು ನಾವು ಹೇಗೆ ಇಟ್ಕೋಬಹುದು, ಮುಂದೆ ನಾವೇತರ ಅಭಿವೃದ್ಧಿ ಮಾಡ್ಬೋದು, ಮತ್ತೆ ಯಾರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಅವರು ಆಲೋಚನೆ ಮಾಡ್ತಾರೆ. ಅಲ್ಲಿ ನಮ್ಮ ಯುವ ಸಮುದಾಯ ಇವತ್ತು ಎಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಲ್ಲಿ ನನಗೆ ತುಂಬಾ ಖುಷಿ ಆಗ್ತದೆ. ರೈತಾಪಿ ವರ್ಗಕ್ಕೆ ಏನೇನು ಬಯಸ್ತೀವಿ? ರೈತಾಪಿ ವರ್ಗಕ್ಕೂ ಅಷ್ಟೇ. ಇವತ್ತು ನಮಗೆ ಒಬ್ಬ ರೈತರ ಮಗನಾಗಿ ನನಗೆ ರೈತರಿಗೆ ಏನೇನು ಅವಶ್ಯಕತೆ ಇದೆ ಅಂತ ಗೊತ್ತಿದೆ. ಅದನ್ನೆಲ್ಲ ನಾವು ಮಾಡಬೇಕು ಅಂತ ಮುಂದಿನ ನಾವು ಒಂದು ಪ್ರತಿಯೊಂದು ಒಂದು ಪ್ಲಾನ್ ಮಾಡ್ಕೊಂಡೆ ಮಾಡ್ಬೇಕಾಗುತ್ತೆ. ಎಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನ ನಾವು ಕೊಡಬೇಕಾಗುತ್ತೆ. ಸುಮ್ಮನೆ ಅದೇ ಅವಶ್ಯಕತೆ ಇರೋದೆಲ್ಲ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ಕೇವಲ ನಾವು ದುಡ್ಡು ವೆಚ್ಚ ಮಾಡ್ತಾ ಇದ್ದೇವೆ. ಎಷ್ಟೋ ಕಡೆ ನಾವು ನೋಡ್ತೀವಿ, ಪ್ರಾಜೆಕ್ಟ್ಗಳು ಸುಮ್ಮನೆ ಮಾಡಿಬಿಟ್ಟಿರ್ತಾರೆ, ಅವನ ಉಪಯೋಗ. ನಾನು ಹುಟ್ಟಿ ಬೆಳೆದಂಥ ತಾಲೂಕಲ್ಲಿ ಇವತ್ತು ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಸಾಧ್ಯ ಅನ್ನೋದನ್ನ ಪ್ರತಿಯೊಂದು ಆಲೋಚನೆ ಮಾಡಿಬಿಟ್ಟು ನಾವಿವತ್ತು ನಮ್ಮ ಮಧುಗಿರಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರ ಆಗಿ ಯಾವ ರೀತಿ ಬೆಳೆಸ್ಬೋದು, ಆರ್ಥಿಕವಾಗಿ ನಮ್ಮ ಪ್ರತಿಯೊಬ್ಬರನ್ನು ಹೇಗೆ ಅಭಿವೃದ್ಧಿ ಆಗ್ಬೋದು ಅನ್ನೋದಕ್ಕೆ ಇವತ್ತು ನಾನು ಹೇಳ್ದಂಗೆ ನಮ್ಮ ಮಧುಗಿರಿ ತಾಲೂಕು ಒಂದು ಪ್ರವಾಸಿ ತಾಣ ಮಾಡಿದೆ. ಇಲ್ಲಿ ಸುಮಾರು ನಮ್ಮ ಪ್ರವಾಸಿ ತಾಣಗಳಿದ್ದಾವೆ. ಅವನ್ನೆಲ್ಲ ಗುರುತಿಸ್ಬಿಟ್ಟು ಅವನ್ನ ನಾವು ಅಭಿವೃದ್ಧಿ ಮಾಡಿದ್ರೆ 100% ನಮ್ಮ ಮಧುಗಿರಿ ಒಂದು ದೊಡ್ಡ ಪ್ರವಾಸಿ ತಾಣ ಆಗಿದೆ. ಅದ್ರ ಜೊತೆಗೆ ನಮ್ಮ ಯುವಕರಿಗೆ ಇವತ್ತೇನು ಇಂಡಸ್ಟ್ರಿಯಲ್ ಅಲಾಟ್ಮೆಂಟ್ ಆಗಿದೆ, ಅದರಲ್ಲಿ ಕಾರ್ಖಾನೆಗಳನ್ನ ನಮ್ಮ ಯುವಕರಿಗೆ ಇವತ್ತು ಸಾಕಷ್ಟು ಬ್ಯಾಂಕಿಂದ ಲೋನ್ ಸಿಗ್ತಾ ಇದೆ. ನಮ್ಮ ಯುವಕರಿಗೆ ಅವರಿಗೆ ಆ ಜ್ಞಾನವನ್ನು ನೀಡಿ ಅವರಿಗೆ ಬ್ಯಾಂಕ್ ಮುಖಾಂತರ ಲೋನ್ಗಳನ್ನು ಮಾಡಿಸ್ಕೊಂಡು ಅವರ ನಾಲೆಡ್ಜ್ ತಕ್ಕಂತೆ ನಾವು ಉದ್ಯೋಗಾವಕಾಶ ಸ್ವಯಂ ಉದ್ಯೋಗಿಗಳಾಗಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಆರ್ಥಿಕತೆ, ಮಧುಗಿರಿ ತಾಲೂಕಿನ ಆರ್ಥಿಕತೆ ಬೆಳೆಯುತ್ತೆ. ಆಗ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಬಲವರ್ಧನೆ ಮಾಡೋದ್ರಲ್ಲಿ ಏನು ದೊಡ್ಡ ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗಿಯೂ ಪ್ರತಿಯೊಬ್ಬರನ್ನು ಆರ್ಥಿಕವಾಗಿ ಬೆಳೆಸ್ಬೋದು. ಒಟ್ಟಾರೆ ಇವಿಷ್ಟು ಏನಪ್ಪಾ ಅಂತಂದ್ರೆ ನೀವೇನಪ್ಪಾ ಅಂತಂದ್ರೆ 2023ಕ್ಕೆ ತಮ್ಮ ಒಂದು ಮಾಡಿರ್ತಕ್ಕಂಥ ಕೆಲಸಗಳ ಒಂದು ಆಧಾರದ ಮೇಲೆ ಸ್ಪರ್ಧೆ ಮಾಡೋದು ಖಚಿತ. 100% ಸ್ಪರ್ಧೆ ಮಾಡಲೇಬೇಕು ಅಂತಲೇ ಬಂದಿರೋದು ಇವತ್ತು. ಯಾಕಂದ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಲೇಬೇಕು. ಇವತ್ತು ನಮ್ಮ ತಾಲೂಕು ಕೇವಲ ವಲಸಿಗರ ಕೈಯಲ್ಲಿ ಸಿಕ್ಕಿ ಇವತ್ತು ಅವರಿಗೆ ಒಂದು ಗುರಿಗಳಿಲ್ಲ, ಕನಸುಗಳಿಲ್ಲ ನಮ್ಮ ತಾಲೂಕಿನ ಬಗ್ಗೆ. ಅದಕ್ಕೆ ಇವಾಗ ನಾವು ಯಾರಾದ್ರೂ ನಮ್ಮ ಸ್ಥಳೀಯರು ಹುಟ್ಟಲೇಬೇಕಾಗುತ್ತೆ ನಮ್ಮ ತಾಲೂಕಿನ ಅಭಿವೃದ್ಧಿ. ಅದರಿಂದ ನಾವು ಇವತ್ತು ಆ ಒಂದು ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಮುಖ್ಯ ಗುರಿಯಿಂದ ಬಂದಿದ್ದೀವಿ. ಅದನ್ನ ಇವತ್ತು ನಾವು ಏನೋ ಒಂದು ಟ್ರಸ್ಟ್ ಮುಖಾಂತರ ಮಾಡಿದ್ರೆ ಅದು ಒಂದು ಸಣ್ಣ ಸೇವೆ ಆಗಿರುತ್ತೆ. ಬಿಟ್ರೆ ಅದನ್ನು ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗೋದಿಲ್ಲ. ಅದರಿಂದ ಒಂದು ಸರ್ಕಾರದ ಸ್ಥಾನದಲ್ಲಿದ್ದಾಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಹಾಗೂ ರಾಜ್ಯ ಸರ್ಕಾರದ ಒಂದು ಏನು ಜನರಿಗೆ ಕೊಡಬೇಕು ಅಂತ ಒಂದು ಸವಲತ್ತುಗಳಿದ್ದಾವೆ, ಅವನ್ನ ಪ್ರತಿಯೊಬ್ಬರಿಗೂ ನಾವು ತಲುಪಿಸಿದ್ರೆ 100% ಕೇವಲ 5 ರಿಂದ 10 ವರ್ಷದಲ್ಲಿ ನಮ್ಮ ಮಧುಗಿರಿ ತಾಲೂಕು ಒಂದು ದೊಡ್ಡ ಮಾದರಿ ಕ್ಷೇತ್ರ ಆಗಿ ಮಧುಗಿರಿ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಯುವ ಸಮುದಾಯದ ಒಂದು ಅವಶ್ಯಕತೆ ತುಂಬಾ ಮುಖ್ಯ. ಇವತ್ತು ನಮ್ಮ ಯುವ ಸಮುದಾಯ ಮನಸ್ಸು ಮಾಡಿದ್ರೆ ನಮ್ಮ ಮಧುಗಿರಿ ತಾಲೂಕನ್ನು ನಾವು ಹೇಗೆ ಇಟ್ಕೋಬಹುದು, ಮುಂದೆ ನಾವೇತರ ಅಭಿವೃದ್ಧಿ ಮಾಡ್ಬೋದು, ಮತ್ತೆ ಯಾರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಅವರು ಆಲೋಚನೆ ಮಾಡ್ತಾರೆ. ಅಲ್ಲಿ ನಮ್ಮ ಯುವ ಸಮುದಾಯ ಇವತ್ತು ಎಲ್ಲ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಲ್ಲಿ ನನಗೆ ತುಂಬಾ ಖುಷಿ ಆಗ್ತದೆ. ರೈತಾಪಿ ವರ್ಗಕ್ಕೆ ಏನೇನು ಬಯಸ್ತೀವಿ? ರೈತಾಪಿ ವರ್ಗಕ್ಕೂ ಅಷ್ಟೇ. ಇವತ್ತು ನಮಗೆ ಒಬ್ಬ ರೈತರ ಮಗನಾಗಿ ನನಗೆ
ರೈತರಿಗೆ ಏನೇನು ಅವಶ್ಯಕತೆ ಇದೆ ಅಂತ ಗೊತ್ತಿದೆ, ಅದನ್ನೆಲ್ಲ ನಾವು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಒಂದು ಪ್ರತಿಯೊಂದು ಒಂದು ಪ್ಲಾನ್ ಮಾಡ್ಕೊಂಡೆ ಮಾಡಬೇಕಾಗುತ್ತೆ. ಎಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನ ನಾವು ಕೊಡಬೇಕಾಗುತ್ತೆ. ಸುಮ್ಮನೆ ಅದೇ ಅವಶ್ಯಕತೆ ಇರೋದೆಲ್ಲ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ಕೇವಲ ನಾವು ದುಡ್ಡು ವೆಚ್ಚ ಮಾಡ್ತಾ ಇದ್ದೇವೆ. ಎಷ್ಟೋ ಕಡೆ ನಾವು ನೋಡ್ತೀವಿ ಪ್ರಾಜೆಕ್ಟ್ಗಳು ಸುಮ್ಮನೆ ಮಾಡಿಬಿಟ್ಟಿರ್ತಾರೆ, ಅವನು ಉಪಯೋಗನೇ ಮಾಡೋದು. ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ಮಾಡೋದ್ರಿಂದ ಅದು ಮೇಂಟೈನ್ ಮಾಡಿ ಅದನ್ನ ಕಂಟಿನ್ಯೂಟಿ ಇರಬೇಕು. ಎಷ್ಟೋ ಕಡೆ ಕೇವಲ ದುಡ್ಡಿಗೋಸ್ಕರ ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ಅದು ಮತ್ತೆ 3 ವರ್ಷದಲ್ಲಿ ಅದು ಪ್ರಾಜೆಕ್ಟೇ ಇರೋದಿಲ್ಲ. ಇವತ್ತು ಅಂಥದ್ದು ಕಡಿಮೆ ಆಗಬೇಕು. ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯ ಮಾಡಬೇಕು ಕೂಡ ಅದು ಸರಿಯಾದ ರೀತಿಯಲ್ಲಿ ಜನಕ್ಕೆ ರೀಚ್ ಆಗ್ತಾ ಇರಬೇಕು, ಅದರ ಉದ್ದೇಶನೇ ಇರಬೇಕು. ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಆ ಥರ ದುಂದು ವೆಚ್ಚ ಮಾಡದೆ ಜನಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟು ಅದನ್ನು ಕಾಪಾಡಿಕೊಂಡು ಮತ್ತೆ ಜನರಲ್ಲಿ ತಿಳಿಸ್ಬೇಕು ಏನಕ್ಕೋಸ್ಕರ ನಾವು ಮಾಡಿದ್ದೀವಿ, ಇದ್ರ ಉದ್ದೇಶ ಏನು, ಅದರ ಸದುಪಯೋಗ ನೀವು ಯಾವ ಥರ ಪಡ್ಕೋಬೇಕು ಅನ್ನೋದೆಲ್ಲ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ರೆ 100% ನಮ್ಮ ಜನ ತಿಳ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾರೆ. ಅವ್ರಿಗೆ ಒಂದು ಸರಿಯಾದ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಕೊನೆ ಪ್ರಶ್ನೆ, ತಾವು ಇಷ್ಟೊತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಸಾಕಷ್ಟು ನಿಮ್ದೇ ಆದ ಕನ್ಸ್ಕೊಂಡಿದ್ರಿ. ಕೊನೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ತಾಲೂಕಿನ ಒಬ್ಬ ಸ್ಥಳೀಯವಾಗಿ ನಿಮ್ಮ ಕನಸುಗಳೇನು? ನಮ್ಮ ಮಧುಗಿರಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ. ಮೊದಲನೇದಾಗಿ ನಮ್ಮ ಮಧುಗಿರಿ ತಾಲೂಕನ್ನ ಒಂದು ಪ್ರವಾಸಿ ತಾಣ ಮಾಡಬೇಕಿದೆ. ಎರಡನೇದಾಗಿ ನಮ್ಮ ಯುವಕರು ಇವತ್ತೇನು ವಲಸೆ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡೋದು. ಮೂರನೇದಾಗಿ ನಮ್ಮ ಮಕ್ಕಳಿಗೆ ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಇಲ್ಲೇ ಮಧುಗಿರಿ ಯೂನಿವರ್ಸಿಟಿ ಮಾಡಬೇಕು ಅಂತದ್ದು. ಇದೆಲ್ಲ ಆದ್ಮೇಲೆ ನಮ್ಮ ಮಧುಗಿರಿ ತಾಲೂಕನ್ನ ಒಂದು ಜಿಲ್ಲೆಯಾಗಿ ನಾವು ನೋಡ್ಲೇಬೇಕು, ಮಾಡಲೇಬೇಕು ಅಂತ ಒಂದು ಚೆನ್ನಾಗಿಟ್ಕೊಂಡು ಇವತ್ತು ಬಂದಿದ್ದೀವಿ. 100% ಮಾಡ್ತೀವಿ ಅಂತ ಹೇಳಿ ಇವಿಷ್ಟು ಒಟ್ಟರೆ ಗೊತ್ತಾಯ್ತಲ್ಲ ಏನು, ಸಾಕಷ್ಟು ಒಂದು ರೀತಿ ಸಮಾಜ ಸೇವೆ ಮೂಲಕ, ಸಾಕಷ್ಟು ತನ್ನದೇ ಆದ ಒಂದು ಆರ್ಥಿಕ ಜ್ಞಾನದ ಮೂಲಕ ಸಾಕಷ್ಟು ಈ ಕಡೆ ಇತ್ತೀಚೆಗೆ ಒಂದು ಬ್ಲಾಕ್ ಕ್ಲಾಸ್ ಆಗಿ ಮಾರ್ಪಟ್ಟಿರ್ತಕ್ಕಂಥ CN ಮಧು ಅವರ ಒಂದು ಅಭಿಪ್ರಾಯ. ಇವಿಷ್ಟು ಬ್ಯೂರೋ ರಿಪೋರ್ಟ್, ಬಸವರಾಜು, ಸಂಕಲ್ಪ ನ್ಯೂಸ್, ಮಧುಗಿರಿ.